ಮನ್ಯಾಗ ನಿಮ್ಮ ಮಗ್ಗ ಹೋಗಿ 20 ರೂಪಾಯಿ ಚಾ ಪುಡಿ ತೊಗೊಂಬೋಗಂತ 20 ರೂಪಾಯಿ ಕೊಟ್ರೆ ಇದ್ರಾಗ 1 ರೂಪಾಯಿ ನನಗೆ ಚಾಕ್ಲೇಟ್ ಇನ್ನೂರು ಅಂದ್ರೆ ಹೋಗ್ತೀನಿ ಅಂತ, ಹೌದಲ್ಲ? 1 ರೂಪಾಯಿ ನನಗೆ ಚಾಕ್ಲೇಟ್ ಕೊಡ್ತೀನಿ ಅಂದ್ರೆ ನಾನು ಹೋಗಿ ಅಂಗಡಿಗೆ ಹೋಗಿ ಚಾ ಪುಡಿ ತೊಗೊಂಡ್ಬರ್ತೀನಿ ಅಂತ. ಇಲ್ಲ ಕರೆಂಗ್ ನೋಡೋದು ಮಗ, ಇವ್ರು ಏನಾಗಬೇಕು ನಿಮಗೆ ಸಂಬಂಧಿಕರಲ್ಲ, ಸಾಕಲ್ಲ, ನಿಮ್ಗೆ ಅವ್ರಿಗೆ ಏನು ಗೊತ್ತಿಲ್ಲ. ಆದರೂ ನಿಮ್ಮ ಆರೋಗ್ಯ ಸುಧಾರಣೆ ಆಗಬೇಕು. ನಿಮ್ಮ ಆದಷ್ಟು ಬೇಗ ನೀವು ಈ ಟಿ ಬಿ ಕಾಯಿಲೆಯಿಂದ ಹೊರಗೆ ಬರಬೇಕು. ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕು. ಬಡವರು ಇರ್ತೀರಿ, ದುಡಿಯೋಕೆ ಆಗ್ತಿರಂಗಿಲ್ಲ, ಕೂಲಿನಾಲಿ ಮಾಡೋಕೆ ಆಗ್ತಿರಂಗಿಲ್ಲ. ನಿಮಗೆ ಸಹಾಯ ಆಗಲಿ ಅಂತ ಸುಮಾರು 20 ಜನರಿಗೆ 30 ಜನರಿಗೆ ಗೋಧಿ, ಬ್ಯಾಳಿ, ಶೇಂಗಾ, ಹೆಸರು ಕಾಳು, ಬೆಲ್ಲ, ಬಾದಾಮಿ ನೋಡಿ ನಿಮ್ಮ ಮನ್ಯಾಗ ನಿಮ್ಮ ಮನೆಯವ್ರು ಕೊಡ್ಸಂಗಿಲ್ಲ ಯಾರು, ಹೌದಲ್ಲ? ಇವತ್ತು ಆ ರೋಟರಿ ಸಂಸ್ಥೆಯವರು ಇಂತಹ ಅತ್ಯುತ್ತಮವಾದಂಥ ಕೆಲಸ ಮಾಡ್ಯಾರ. ಬಡ ರೋಗಿಗಳಿಗೆ ದಿನನಿತ್ಯ ಬೇಕಾಗುವಂಥ ಆಹಾರ ಪದಾರ್ಥಗಳನ್ನು, ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಕೊಡೋದ್ರ ಮುಖಾಂತರ ನಮ್ಮ ಗಂಗಾವತಿ ನಗರದ ರೋಟರಿ ಮಹಿಳಾ ಸಂಸ್ಥೆಯವರು ಮಾದರಿ ಹೆಜ್ಜೆಯನ್ನಿಟ್ಟರ. ಇದನ್ನು ಎಲ್ಲರೂ ಅನುಕರಣೆ ಮಾಡಬೇಕಂತ ನಾನು ಆಶಿಸ್ತೀನಿ. ಅದರ ಜೊತೆಗೆ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಇದು ನೋಡ್ರಿ, ಇದು ನಾವು ಮಾಡೋ ಕೆಲಸನ ಇವತ್ತು ರೋಟರಿ ಸಂಸ್ಥೆಯವ್ರು ಮಾಡಾಕ್ತಾರೆ. ಇವತ್ತು ಬಡವರಿಗೆ, ನಮ್ಮ ರೋಗಿಗಳಿಗೆ ನಾವು ಗುಳಿಗೆ ಕೊಡ್ತೀವಿ, ಆಹಾರ ಕೂಡ ನಮ್ಮ ಕಡೆಗೆ ಇರಂಗಿಲ್ಲ. ಗುಳಿಗೆ ಅಷ್ಟೇ ಸರ್ಕಾರ ದವಾಖಾನೆಯಲ್ಲಿ ಕೊಡ್ತೀವಿ. ಇವತ್ತು ನಿಮಗೆಲ್ಲ ಆಹಾರ ಕೊಟ್ಟು ಇವತ್ತು ಯಾರೂ ನೋಡಿಲ್ಲ ಅಂದರೂ ದೇವರಂತೂ ಅವ್ರು ಮಾಡಿರೋ ಕೆಲಸ ನೋಡಿರ್ತಾನೆ. ಇದು ಯಾವ ಪೇಪರ್ನಾಗ ಬರ್ದೈತು, ಯಾವ ಟಿ ವಿಯಾಗ ಬರ್ದೈತು, ಯಾರು ಹೊಗಳ್ತಾರೋ ಯಾರು ತಿರುತ್ತಾರೋ ಅನ್ನೋದಕ್ಕಿಂತ ದೇವರಂತೂ ಅವ್ರು ಮಾಡಿದ್ದೀವಿ ಒಳ್ಳೆ ಕೆಲಸ ನೋಡಿರ್ತಾನೆ. ಇದಕ್ಕೆ ದೇವ್ರು ನಿಜವಾಗ್ಲೂ ಅವರಿಗೆ ಒಳ್ಳೆಯದನ್ನು ಮಾಡೇ ಮಾಡ್ತಾನೆ. ಇಂಥ ಇನ್ನೂ 10 ಹಲವು ಯೋಜನೆಗಳನ್ನು ರೋಟರಿ ಸಂಸ್ಥೆಯವರು ಮಾಡಲಿ, ಬಡವರಿಗೆ ಸಹಾಯಕಾರಿಯಾಗುವಂಥ ಇಂಥ ನಡೆ ಇರಬೇಕು. ಸುಮ್ಮನೆ ಬಂದೆ ಎಲ್ಲರ ಒಂದು ಬಾಳೆಹಣ್ಣು ಕೊಟ್ಟು ಫೋಟೋ ತೆಗಿಸ್ಕೊಂಡೆ, ಎಲ್ಲರೂ ಸುಮ್ಮನೆ ಪಬ್ಲಿಕ್ನಾಗ ಹೋಗಿ ನಿಂತ್ಕೊಂಡು ಭಾಷಣ ಮಾಡಿದ್ರು ನೋಡ್ರಿ. ಇದು ಜನರಿಗೆ ನೇರವಾಗಿ ಮುಟ್ಟುವಂಥ ಕೆಲಸ, ಇದು ಬಡವರಿಗೆ ನೇರವಾಗಿ ಮುಟ್ಟುವಂಥ ಕೆಲಸ. ಅಂಥ ಕೆಲಸವನ್ನು ಇವತ್ತು ರೋಟರಿ ಸಂಸ್ಥೆಯವ್ರು ಮಾಡ್ಯಾರ. ನೋಡ್ರಿ, ಒಂದೊಂದು ಕಿಟ್ ನೋಡ್ರಿ ಎತ್ತಕ್ಕಾಗಲಿ ಒಬ್ರಿಗೆ ಇಂಥ ಕಿಟ್ ಕೊಟ್ಟಾರ. ನೋಡ್ರಿ ನಿಮಗೆ ಏನು ಸಂಬಂಧ, ಅವರು ಇಷ್ಟೆಲ್ಲ ಕೊಟ್ಟಾರ, ನೀವು ಅವ್ರಿಗೆ ಹಾರೈಕೆ ಮಾಡಿರಿ. ನಾನು ಇಲಾಖೆ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇಂತಹ ಉಪಯೋಗಕರವಾದಂಥ, ಬಡವರಿಗೆ ಉಪಯೋಗಕರವಾದಂಥ ಕೆಲಸವನ್ನು ಇನ್ನೂ 10 ಹಲವು ಕೆಲಸಗಳನ್ನು ಅವ್ರು ಮಾಡಲಿ ಅಂತ ಆಶಿಸ್ತೀನಿ. ಅವರ ಅಧ್ಯಕ್ಷನಿಯವರು ನೀರು ಹಾಕೋದ್ರ ಮುಖಾಂತರ ಇದಕ್ಕೆ ಚಾಲನೆ. ಇದೊಂದು ಅಳಿಲು ಸೇವೆಯಾಗಿ ಸ್ಟಾರ್ಟ್ ಮಾಡಿದ್ದೀವಿ ಸರ್. ನಮ್ಮ ಕಡೆಯಿಂದ ಒಂದು ಸಣ್ಣ ಅಳಿಲು ಸೇವೆ ಅಂತ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದಲ್ಲದೆ ಮುಂದೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಾವು ಇನ್ನೂ ಅಂದ್ಕೊಂಡಿದ್ದೀವಿ. ಆರೋಗ್ಯದ ಬಗ್ಗೆ ಆಗಲಿ, ಶಿಕ್ಷಣದ ಬಗ್ಗೆ ಆಗಲಿ, ಮತ್ತು ಮಹಿಳೆಯರ ಸೇಫ್ಟಿ ಅಂದರೆ ಮಕ್ಕಳಾಗಲಿ ಯಾವ ಥರ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಅಂತ ನಾವಿನ್ನೂ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಅಧ್ಯಕ್ಷರು, ಕಾರ್ಯದರ್ಶಿ ನಮ್ಮೆಲ್ಲ ಒಂದು ಟೀಮ್ನ ನಾವು ರೆಡಿ ಮಾಡ್ತಾ ಇದ್ದೀವಿ. ಮುಂದೆ ಎಲ್ಲ ಕಾರ್ಯಕ್ರಮಗಳಿಗೂ ಇದೇ ಥರ ಎಲ್ಲ ಆರೋಗ್ಯ ಕಡೆಯಿಂದಾಗಲಿ, ಆಶಾ ಕಾರ್ಯಕರ್ತರ ಕಡೆಯಿಂದಾಗಲಿ ಮತ್ತು ನಿಮ್ಮ ಮಾಧ್ಯಮದವರ ಕಡೆಯಿಂದಾಗಲಿ ನಮಗೆ ಸಪೋರ್ಟ್ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಇದು ಸಂದೇಶ ಕೊಟ್ಟರು, ಸದೃಢ ಸಮಾಜ ನಿರ್ಮಾಣದಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕಂತಂದೇಳಿ. ನಮ್ಮ ಕ್ಷಯಮುಕ್ತ ಭಾರತ ಆಗಬೇಕಂತಂದರೆ ನಮ್ಮಲ್ಲಿ ಪೌಷ್ಟಿಕ ಆಹಾರದ ಬಹಳ ಮಹತ್ವ ಇದೆ. ಕಾರಣ, ಕೇಂದ್ರ ಸರ್ಕಾರ ಈಗಾಗಲೇ 500 ರೂಪಾಯಿ ಇದ್ದಂಥ ನಿಕ್ಷೇಪ ಪೋಷಣೆ ಯೋಜನೆಯ ಹಣವನ್ನು ದ್ವಿಗುಣ ಮಾಡಿದೆ. ಅಂದರೆ ಪ್ರತಿ ತಿಂಗಳು 1000 ರೂಪಾಯಿಯನ್ನು ಮಾಡಿದೆ. ಅದರ ಜೊತೆಗೆ 1000 ರೂಪಾಯಿ ಯಾವುದಕ್ಕೂ ಸಾಲದು ಅನ್ನೋ ಕಾರಣಕ್ಕೆ ಪ್ರಧಾನಮಂತ್ರಿ ಕ್ಷಯಮುಕ್ತ ಭಾರತ ಅಭಿಯಾನ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಿಕ್ಷಯ ಮಿತ್ರ ಅಂತಂದೇಳಿ ಸಾರ್ವಜನಿಕರು ಯಾರಾದರೂ ಬಂದು ಕ್ಷಯ ರೋಗಿಗಳಿಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡ್ಬೋದಾಗಿದೆ. ಆ ಒಂದು ನಿಟ್ಟಿನಲ್ಲಿ ತಮ್ಮ ಕೈಲಾದಂಥ ಒಂದು ಅತ್ಯಂತ ಮಹತ್ವಪೂರ್ಣ ಸಹಾಯವನ್ನು ಮಾಡಿರುವಂಥ ರೋಟರಿ ಕ್ಲಬ್ ಮಹಿಳಾ ಸಂಘಕ್ಕೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇಲಾಖೆ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ. ಅಭಿಯಾನದಲ್ಲಿ ಇಂದು ರೋಟರಿ ಕ್ಲಬ್ ಗಂಗಾವತಿ ಮಹಿಳೆಯರ ಘಟಕದ ವತಿಯಿಂದ ಸುಮಾರು 30 ಜನರಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಪದಾರ್ಥಗಳನ್ನು ಕೊಟ್ಟಿರೋದು ನಿಜಕ್ಕೂ ಅರ್ಥಗರ್ಭಿತ ಕಾರ್ಯಕ್ರಮ. ಈಗ ತುಂಬ ಕ್ಷಯ ರೋಗಿಗಳು ಆಗೋ ಉದ್ದೇಶನೇ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದು. ಆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ ಅವರಲ್ಲಿ ನ್ಯೂಟ್ರಿಷನ್ ಕೊರತೆ ಇರುತ್ತೆ. ಆ ನ್ಯೂಟ್ರಿಷನ್ನ ಮೂಲನೇ ಆಹಾರ ಪದಾರ್ಥ. ಅವ್ರಿಗೆ ಅದನ್ನು ತೊಗೊಳ್ಳೋ ಶಕ್ತಿ ಇರಲ್ಲ. ಅದನ್ನು ಮನಗೊಂಡು ಈ ತಾಯಂದಿರು ಇವತ್ತು ತಮ್ಮ ಮಕ್ಕಳಿಗಲ್ಲದೆ ಹೊರಗಿನ ಕ್ಷಯ ರೋಗ ಇರ್ತಕ್ಕಂಥವ್ರು ಎಲ್ಲರೂ ತಮ್ಮ ಮಕ್ಕಳಂತ ಭಾವಿಸಿ ಈ ಥರ ಆಹಾರ ಕಿಟ್ಗಳನ್ನ ನೀಡೋದ್ರಿಂದ ನಾವು ಕೊಡೋ ಮಾತ್ರೆಗಳು ಆ ರೋಗಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ಅನೇಕ ಬಾರಿ ಕ್ಷಯ ರೋಗಿಗಳಿಗೆ ಸರ್ಕಾರಿ ವತಿಯಿಂದ ವಿತರಿಸೋ ಮಾತ್ರೆಗಳಿಂದ ಅವನಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದು ಮಾಲ್ ನ್ಯೂಟ್ರಿಷನ್ ಇದ್ದರೆ ಆ ಮಾತ್ರೆಗಳು ಅವನ ಮೋಷನ್ ಮುಖಾಂತರ ಹೊರಗಡೆ ಹೋಗುತ್ತೆ. ಅದಕ್ಕೆ ಮಾಲ್ ನ್ಯೂಟ್ರಿಷನ್ ಅಂತ ಕರೀತಾರೆ. ಅವನಿಗೆ ಈ ಥರ ಆಹಾರ ಪದಾರ್ಥಗಳನ್ನ ಕೊಟ್ಟು ಮೆಡಿಸಿನ್ ಕೊಡೋದ್ರಿಂದ ರೋಗಿಯು ಬಹುಬೇಗ ಗುಣ ಆಗಿ ಅವನಿಂದ ಬೇರೆಯವರಿಗೆ ಹರಡೋದು ಕೂಡ ಕಡಿಮೆ ಆಗುತ್ತೆ.
ಹಂಗಾಗಿ ಇವ್ರು ಮಾಡಿರೋ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ. ರೋಟರಿ ಕ್ಲಬ್ ರೈಸ್ ಬಾಲ್ ಗಂಗಾವತಿ ಒಂದು ಮಹಿಳಾ ಘಟಕದ ವತಿಯಿಂದ ಉಚಿತವಾಗಿ ಇವತ್ತೇನು ಬಡ ರೋಗಿಗಳಿಗೆ ಒಂದೇನು ಆಹಾರದ ಕಿಟ್ಗಳನ್ನು ಕೊಟ್ಟಿದ್ದಾರೆ, ಪೌಷ್ಟಿಕ ಆಹಾರವನ್ನು. ಇವತ್ತು ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ಕ್ಷಯರೋಗ ಮುಕ್ತ ದೇಶವನ್ನು ಆಗಿ ಮಾಡೋಣ ಅಂತೇಳಿ ಪಣ ತೊಟ್ಟಿರುವಂಥ ನರೇಂದ್ರ ಮೋದಿಯವರು ಅದೇ ರೀತಿ ಇವತ್ತೇನು ಗಂಗಾವತಿ ನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ಹಿರಿಯ ವೈದ್ಯಾಧಿಕಾರಿಗಳಂಥ ಸೌಡಿ ಸರ್ ನೇತೃತ್ವದಲ್ಲಿ ಹಾಗೂ ಸಿಬ್ಬಂದಿಯ ಒಂದು ನೇತೃತ್ವದಲ್ಲಿ ಇವತ್ತೇನು ಬಡ ರೋಗಿಗಳಿಗೆ ನಿಜವಾಗಲೂ ಯಾರಿಗೆ ಮುಟ್ಟಬೇಕು ಅಂಥವರಿಗೆ ಇವತ್ತವರು ಮುಟ್ಟಿಸಿದ್ದಾರೆ. ಅವರಿಗೆ ಆ ರೋಟರಿ ಕ್ಲಬ್ಬಿನ ಎಲ್ಲ ಅಧ್ಯಕ್ಷರಿಗೂ, ಕಾರ್ಯದರ್ಶಿಗಳಿಗೂ, ಖಜಾಂಚಿಗಳಿಗೂ, ಸರ್ವ ಸದಸ್ಯರಿಗೂ ಕೂಡ ಆ ದೇವರು ಅವರಿಗೆ ಭಗವಂತ ನೀಡಲಿ, ಒಳ್ಳೆಯ ಆಶೀರ್ವಾದ ನೀಡಲಿ. ಹೀಗೆ ಜನಸೇವೆ, ಜನಾರ್ದನ ಸೇವೆಯನ್ನು ಮಾಡ್ತಾ ಇದ್ದಾರೆ ಬಡವರಿಗಾಗಿ. ಇದೇ ರೀತಿ ಇದು ಒಂದೇ ಕಾರ್ಯಕ್ರಮ ಅಲ್ಲ, ಹಲವಾರು ಈಗಾಗಲೇ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ ಈ ರೈಸ್ ಬಾಲ್ ರೋಟರಿ ಕ್ಲಬ್ಬಿನ ವತಿಯಿಂದ. ಅದೇ ರೀತಿ ಇವತ್ತೇನು ಒಳ್ಳೆಯ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಅವರೆಲ್ಲರಿಗೂ ಮತ್ತೊಮ್ಮೆ ನನ್ನ ಕಡೆಯಿಂದ ಮತ್ತು ನಿಮ್ಮೆಲ್ಲರ ಇದೇ ರೀತಿ ಬಡ ಜನರಿಗೆ ನೀಡಲಿ ಅಂತೇಳಿ ಆಶಿಸ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ರೈಸ್ ಬಾಲ್ ವತಿಯಿಂದ ಉಚಿತ ಕ್ಷಯರೋಗ ರೋಗಿಗಳಿಗೆ ಆಹಾರದ ಕಿಟ್ಗಳನ್ನು ಕೊಡ್ಲಂತ ನಮ್ದೇನು ದೊಡ್ಡ ಅಚೀವ್ಮೆಂಟ್ ಏನಲ್ಲ, ಅಳಿಲು ಸೇವೆ ನಮ್ದಾದಂಥ ಒಂದು ಅಳಿಲು ಸೇವೆ. ಎಲ್ಲರೂ ಮಾಡೋಂಥ ಕೆಲಸ, ಒಬ್ಬರಿಂದ ಒಬ್ರು ಕೈ ಜೋಡಿಸಿ ನಮ್ಮ ಟಿವಿ ಮುಕ್ತ ಭಾರತ ಮಾಡ್ಬೇಕನ್ನೋದೊಂದು ಉದ್ದೇಶ. ಪ್ರಧಾನಮಂತ್ರಿ ಅವ್ರದ್ದು ಕೂಡ ಅದೇ ಉದ್ದೇಶ ಇದೆ, ಟಿವಿ ಮುಕ್ತ ಭಾರತವನ್ನು ನೋಡೋಕು. ಇದೇನು ಭಯಾನಕ ರೋಗ ಅಲ್ಲ, ಕರೆಕ್ಟಾಗಿ ಮಾತ್ರೆಗಳು ಕೊಡೋಂತಕ್ಕ ಪೌಷ್ಟಿಕ ಆಹಾರವನ್ನು ತಗೊಂಡ್ರೆ ನಾವು ನಾರ್ಮಲ್ ಮನುಷ್ಯರಂಗೆ ಆಗ್ತೀವಿ, ಆರೋಗ್ಯವಾಗಿರ್ತೀವಿ. ಕೊಡೋಂಥ ಗೈಡೆನ್ಸ್ ಡಾಕ್ಟ್ರು ಇಲಾಖೆಯವರು ಏನು ಕೊಡ್ತಾರೆ, ಆಮೇಲೆ ಅವರು ಆಶಾ ಕಾರ್ಯಕರ್ತರಾಗಲಿ ಅವರು ಶ್ಲಾಘನೀಯ. ನಮ್ಮ ಹುಸೇನ್ ಬಾಷ್ ಸರು, ಮಲ್ಲಿಕಾರ್ಜುನ್ ಸರ್, ತಮ್ಮ ಜೋಶಿ ಸರು ಹಾಗೂ ಇದಕ್ಕೆಲ್ಲ ಹಲವಾರು ಜನರ ಕೈಗಳು ಜೋಡಿಸ್ತಾ ಇದ್ದಾರೆ. ತಾವು ಕೂಡ ಈ ಸರಿಯಾದ ರೀತಿಯಲ್ಲಿ ಮಾತ್ರೆಗಳು ಮತ್ತು ಗೈಡೆನ್ಸ್ ಪ್ರಕಾರ ಹೋದ್ರೆ ಟಿವಿ ಮುಕ್ತ ಭಾರತ ಆಗ್ತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಕಡೆಯಿಂದ ಒಂದು ಅಳಿಲು ಸೇವೆ ಮಾಡಿದ್ವಿ. ನಮ್ಗೆ ಈ ಸ್ಪಾನ್ಸರ್ ಆಗಿ ನಮ್ಮ ಕಿರ್ಲೋಸ್ಕರ್ ಕಂಪ್ನಿಯವ್ರು ಸರ್ ಕೂಡ ನಮ್ಗೆ ಹೆಲ್ಪ್ ಮಾಡಿದ್ರು. ಹಾಗಾಗಿ ಒಬ್ಬರಿಂದ ಒಬ್ಬರಿಗೆ ನಾವು ನಮ್ಮ ಕೈಲಾದಷ್ಟು ನಾವು ಸೇವೆ ಮಾಡ್ಕೊಂತ ಇದು ಕೈ ಜೋಡಿಸಂತ ಮಲ್ಲಿಕಾರ್ಜುನ್ ಸರ್ಗೂ ಮತ್ತು ಹುಸೇನ್ ಸರ್, ಜೋಶಿ ಸರ್ಗೂ ಹಾಗೂ ಅಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಸೌಡಿ ಸರ್ ಬಂದ್ರಲ್ಲ, ತುಂಬ ಖುಷಿ ಆಯಿತು. ಅವರ ನೇತೃತ್ವದಲ್ಲಿ ಆಗಿ ಕಾರ್ಯಕ್ರಮದಿಂದ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಧನ್ಯವಾದಗಳು. ದೊಡ್ಡ ಹೃದಯ ಪ್ರೇರಣೆ ಆಗಲಿ ಅಂತ ಉದ್ದೇಶದಿಂದ ನಾವು ಇದು ಮಾಡ್ತೀವಿ. ಸಹಕಾರ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಗಂಗಾವತಿ ರೋಟರಿ ಕ್ಲಬ್ ರೈಸ್ ಬಾಲ್ ವತಿಯಿಂದ ನಮಗೆ TB ಪೇಷಂಟ್ಗಳಿಗೆ ಕಿಟ್ ವಿತರಣೆ ಮಾಡೋದು ನಮಗೆ ಭಾಳ ಸಂತೋಷ ಅನಿಸ್ತದೆ. ಇಂಥ ಕಾರ್ಯಕ್ರಮಗಳು ಇನ್ನೊಂದಿಷ್ಟು ಮಾಡಬೇಕು. ನಮ್ಮ ಸಂಸ್ಥೆಯಿಂದ ಮೇನ್ ಆರೋಗ್ಯ ಮತ್ತು ವಿದ್ಯಾ ಇದಕ್ಕೆ ನಾವು ಭಾಳ ಸಪೋರ್ಟ್ ಮಾಡೋದು. ನಾವಷ್ಟೇ ಅಲ್ಲ, ಇದರಿಂದ ಎಲ್ಲರೂ ಕೈ ಜೋಡಿಸಿ ಇಂಥ TB ಅನ್ನೋದೇನು ದೊಡ್ಡ ರೋಗ ಏನಲ್ಲ, ಅದನ್ನು ನಾವು ಧೈರ್ಯ ಕೊಟ್ಟು ಅವರಿಗೆ ನಾವು ಇಂಥದ್ದು ಪೌಷ್ಟಿಕ ಆಹಾರಗಳನ್ನು ಒಬ್ರಿಗೊಬ್ರು ಕೈ ಜೋಡಿಸಿ ನಾವು ವಿತರಣೆ ಮಾಡೋದ್ರಿಂದ ಅವರು ಧೈರ್ಯವಾಗಿರ್ತಾರೆ. ಅವರು TB ಮುಕ್ತ ದೇಶ ಆಗುತ್ತೆ ಅಂತೇಳಿ ಎಲ್ಲರಿಗೂ ಧನ್ಯವಾದ.